ಚಂದನಾ, ನಾನೊಂದು ರೀಲ್ಸ್ ನೋಡ್ತಾ ಇದ್ದೆ. ಅದರಲ್ಲಿ ಐಸ್ ಕ್ರೀಮ್ ತಿಂತಿದ್ರೆ ಬಾಯಿಂದ ಹೊಗೆ ಬರ್ತಿತ್ತು, ಸೇಮ್ ಡ್ರ್ಯಾಗನ್ ತರ. ನಾವು ಆ ತರ ಒಂದು ರೀಲ್ಸ್ ಮಾಡೋಣ ಕಣೆ, ಸಿಕ್ಕಾಪಟ್ಟೆ ವ್ಯೂಸ್ ಬರುತ್ತೆ. ಐಸ್ ಕ್ರೀಮ್ ತಿಂದ್ರೆ ಬಾಯಿಂದ ಹೊಗೆ ಬರುತ್ತಾ? ಯಾವ್ದು ತೋರ್ಸು. ಇಲ್ಲಿ ನೋಡು. ಲೇ, ರೀಲ್ಸ್ ಮಾಡೋಕೆ ಹೊಗೆ ಬರೋ ಐಸ್ ಕ್ರೀಮ್ ತಿಂತೀನಿ ಅಂತ ಹೋಗ್ಬಿಟ್ಟು ನೀನೇನಾದ್ರೂ ಹೊಗೆ ಹಾಕ್ಸ್ಕೊಂಡಿಯಾ? ಡ್ರೈ ಐಸ್, ಲಿಕ್ವಿಡ್ ನೈಟ್ರೋಜನ್ ಇದು. ಇದರ ಟೆಂಪರೇಚರ್ -196 ಇರುತ್ತೆ ಗೊತ್ತಾ? ಹೌದಾ? ಅದಕ್ಕೆ ನಾರ್ಮಲ್ ಟೆಂಪರೇಚರ್ ಬಂದ್ರೆ ಅಷ್ಟೊಂದು ಸ್ಮೋಕ್ ಬರೋದು. ಇದನ್ನ ಸ್ಮೋಕಿ ಕಾಕ್ಟೇಲ್. ನೀನ್ ಹೇಳ್ದೆ ಅಲ್ವಾ ಡ್ರ್ಯಾಗನ್ ಐಸ್ ಕ್ರೀಮ್ ಅಂತ, ಇನ್ನು ಬೇರೆ ಬೇರೆ ಫ್ಯಾನ್ಸಿ ಡಿಶ್ಗಳಲ್ಲೂ ಯೂಸ್ ಮಾಡ್ತಾರೆ. ಇಷ್ಟು ಕೋಲ್ಡ್ ಆಗಿರೋ ಐಟಮ್ಸ್ ನಾವೇನಾದ್ರೂ ತಿಂದ್ವಿ ಅಂತಂದ್ರೆ ನಮ್ಮ ಸ್ಕಿನ್ ಸೆಲ್ಸ್ ಡ್ಯಾಮೇಜ್ ಆಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ಇದು ಹೊಟ್ಟೆ ಒಳಗೆ ಹೋಗಿ ಬರ್ನ್ ಆಗಿ ಸಿವಿಯರ್ ಡಿಸೀಸಸ್ ಬರುವಂತ ಚಾನ್ಸಸ್ ಇರುತ್ತೆ ಗೊತ್ತಾ? ಲಿಕ್ವಿಡ್ ನೈಟ್ರೋಜನ್ ಇರೋದನ್ನ ಫುಡ್ ಐಟಮ್ಸ್ ಗಳಲ್ಲಿ ಯೂಸ್ ಮಾಡಬಾರ್ದು ಅಂತ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟೇ ಹೇಳಿದೆ ಗೊತ್ತಾ? ಅಪ್ಪ, ಬೇಡ ಬೇಡ, ಬಾಯಿಂದ ಹೊಗೆ ಬರ್ಸಿ ರೀಲ್ಸ್ ಮಾಡೋದು ಬೇಡ, ರೀಲ್ಸ್ ಮಾಡಕ್ ಹೋಗಿ ನಾನು ಹೊಗೆ ಹಾಕ್ಸ್ಕೊಳ್ಳೋದು ಬೇಡ.